ಎಲ್ಲ ನೋಡಿದಂಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಇದು ಯಾವುದರ ಬಗ್ಗೆ ಕೂಡ ಗೌರವ ಇಲ್ಲದಂಥ ಬಿಜೆಪಿ ಪಕ್ಷ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ 136 ಶಾಸಕರುಗಳೊಂದಿಗೆ ಯಾವತ್ತು ನಾವು ಅಧಿಕಾರಕ್ಕೆ ಬಂದ್ವಿ ಆವತ್ತಿಂದನೂ ಕೂಡ ಈ ಸರ್ಕಾರನ ಕೆಡುವಂಥ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ. ಮೊದಲನೇದಾಗಿ ಶಾಸಕರುಗಳನ್ನ ಕೊಂಡ್ಕೊಳ್ಳೋಂಥದ್ದು, ED ಬಿಟ್ಟು ಭಯ ಹಿಡಿಸೋಂಥದ್ದು, ಇವೆಲ್ಲವನ್ನೂ ಕೂಡ ಮಾಡಿ ಇವತ್ತು ಅವು ಕೂಡ ಯಶಸ್ವಿ ಆಗಲಿಲ್ಲ, ಯಾವುದರಿಂದ ಕೂಡ ಅವರಿಗೆ ಫಲ ಸಿಕ್ಕಲಿಲ್ಲ ಅಂತೇಳಿ ಇವತ್ತು ರಾಜ್ಯಪಾಲರ ಕಚೇರಿನ ಇವತ್ತು ಅವರು BJP ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಇವತ್ತಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಜ್ಯ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರ ಒಂದು ಚರಿತ್ರೆಗೆ, ಒಂದು ಇತಿಹಾಸಕ್ಕೆ ಮಸಿ ಬಳಿಯಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೋದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ. ಕರ್ನಾಟಕ ರಾಜ್ಯನ ಇವತ್ತು ಅವರು ಅಭಿವೃದ್ಧಿ ಕಡೆಗೆ ಕರೆದೊಯ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಕೂಡ ಶಾಸಕರಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಸರ್ಕಾರ ಬಿದ್ರೆ ಬೀಳಿ ಜಾತಿ ಗಣತಿ ಬಿಡುಗಡೆ ಮಾಡಲಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸರ್, ಸರ್ಕಾರನೂ ಬೀಳೋದಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ. ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಏನಿವತ್ತು ಎಲ್ಲ ಜನಾಂಗಗಳಿಗೆ, ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ. ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ, ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ. ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ ಬಿಡ್ತಾರೆ, ನಮ್ಮ ಸರ್ಕಾರನೇ ಹೊರಗೆ ತರುತ್ತೆ. ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂಥ ಸರ್ಕಾರ, ನ್ಯಾಯ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ, ಜಾತಿಗಳಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ತೀವಿ. ಇವತ್ತು BJPಯವರು ರಾಜಕೀಯದ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನ ಕೂಡ ಮೀರೋಗಿ ಇವತ್ತು ಯಾರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದಿನ ಕೂಡ ಮನೆ ಹೊರಗಡೆ ಬಂದಿಲ್ಲ, ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅವರು ರಾಜಭವನಕ್ಕೆ ಬರೆದಿದ್ದಂಥವರು ತೆರೆ ಹಿಂದೆ ಇರ್ತಕ್ಕಂಥ ಒಬ್ಬ ತಾಯಿನ ಇವತ್ತು ಅವರು ಯಾವ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ರಾಜಕೀಯದ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಅವಮಾನ ಮಾಡಿ, ಅವ್ರ ಮೇಲೆ ಆಪಾದನೆಗಳು ಮಾಡಿ ಇವತ್ತು ಒಂದು FIR ಅಲ್ಲಿ A2 ಆಗಿ ಅಗ್ಯೂಸ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ರಾಜ್ಯದ ಹಬ್ಬ, ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರದ ತಾಯಿ ಚಾಮುಂಡೇಶ್ವರಿ ತಾಯಿ, ಆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾದಂಥ ಅಪಮಾನಗಳನ್ನ, ಅವಮಾನಗಳನ್ನ, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಂಥವ್ರನ್ನ ಕ್ಷಮಿಸಲ್ಲ. ಅವರು ಕೊಡಬೇಕಾದಂಥ ತಕ್ಕ ಶಿಕ್ಷೆನ ಆ ತಾಯಿ ಕೊಡ್ತಾಳಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ತಾವನ್ನೆಲ್ಲ ನೋಡಿದಂಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಇದು ಯಾವುದರ ಬಗ್ಗೆ ಕೂಡ ಗೌರವ ಇಲ್ಲದಂಥ BJP ಪಕ್ಷ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ 136 ಶಾಸಕರುಗಳೊಂದಿಗೆ ಯಾವತ್ತು ನಾವು ಅಧಿಕಾರಕ್ಕೆ ಬಂದ್ವಿ ಆವತ್ತಿಂದನೂ ಕೂಡ ಈ ಸರ್ಕಾರನ ಕೆಡುವಂಥ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ. ಮೊದಲನೇದಾಗಿ ಶಾಸಕರುಗಳನ್ನ ಕೊಂಡ್ಕೊಳ್ಳೋಂಥದ್ದು, ED ಬಿಟ್ಟು ಭಯ ಹಿಡಿಸೋಂಥದ್ದು, ಇವೆಲ್ಲವನ್ನೂ ಕೂಡ ಮಾಡಿ ಇವತ್ತು ಅವು ಕೂಡ ಯಶಸ್ವಿ ಆಗಲಿಲ್ಲ, ಯಾವುದರಿಂದ ಕೂಡ ಅವರಿಗೆ ಫಲ ಸಿಕ್ಕಲಿಲ್ಲ ಅಂತೇಳಿ ಇವತ್ತು ರಾಜ್ಯಪಾಲರ ಕಚೇರಿನ ಇವತ್ತು ಅವರು BJP ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಇವತ್ತಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ರಾಜ್ಯ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರ ಒಂದು ಚರಿತ್ರೆಗೆ, ಒಂದು ಇತಿಹಾಸಕ್ಕೆ ಮಸಿ ಬಳಿಯಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೋದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ. ಕರ್ನಾಟಕ ರಾಜ್ಯನ ಇವತ್ತು ಅವರು ಅಭಿವೃದ್ಧಿ ಕಡೆಗೆ ಕರೆದೊಯ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಕೂಡ ಶಾಸಕರಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಸರ್ಕಾರ ಬಿದ್ರೆ ಬೀಳಿ ಜಾತಿ ಗಣತಿ ಬಿಡುಗಡೆ ಮಾಡಲಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸರ್, ಸರ್ಕಾರನೂ ಬೀಳೋದಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ. ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಏನಿವತ್ತು ಎಲ್ಲ ಜನಾಂಗಗಳಿಗೆ, ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ. ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ, ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ. ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ ಬಿಡ್ತಾರೆ, ನಮ್ಮ ಸರ್ಕಾರನೇ ಹೊರಗೆ ತರುತ್ತೆ. ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂಥ ಸರ್ಕಾರ, ನ್ಯಾಯ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ, ಜಾತಿಗಳಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ತೀವಿ. ಇವತ್ತು BJPಯವರು ರಾಜಕೀಯದ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನ ಕೂಡ ಮೀರೋಗಿ ಇವತ್ತು ಯಾರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದಿನ ಕೂಡ ಮನೆ ಹೊರಗಡೆ ಬಂದಿಲ್ಲ, ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೂಡ
ಅವರು ರಾಜಭವನಕ್ಕೆ ಬರೆದಿದ್ದಂಥವರು ತೆರೆ ಹಿಂದೆ ಇರ್ತಕ್ಕಂಥ ಒಬ್ಬ ತಾಯಿನ ಇವತ್ತು ಅವರು ಯಾವ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ರಾಜಕೀಯದ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಅವಮಾನ ಮಾಡಿ ಅವ್ರ ಮೇಲೆ ಆಪಾದನೆಗಳು ಮಾಡಿ ಇವತ್ತು ಒಂದು FIR ಅಲ್ಲಿ A2 ಆಗಿ ಅಗ್ಯೂಸ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ರಾಜ್ಯದ ಹಬ್ಬ ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರದ ತಾಯಿ ಚಾಮುಂಡೇಶ್ವರಿ ತಾಯಿ, ಆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾದಂಥ ಅಪಮಾನಗಳನ್ನ ಅವಮಾನಗಳನ್ನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಂಥವ್ರನ್ನ ಕ್ಷಮಿಸಲ್ಲ. ಅವರು ಕೊಡಬೇಕಾದಂಥ ತಕ್ಕ ಶಿಕ್ಷೆನ ಆ ತಾಯಿ ಕೊಡ್ತಾಳಂತ ಈ ಸಂದರ್ಭ. ಇವತ್ತು ತಾವನ್ನೆಲ್ಲ ನೋಡ್ದಂಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ಇದು ಯಾವುದರ ಬಗ್ಗೆ ಕೂಡ ಗೌರವ ಇಲ್ಲದಿದ್ದಂಥ BJP ಪಕ್ಷ, ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಸರ್ಕಾರ 136 ಶಾಸಕರುಗಳೊಂದಿಗೆ ಯಾವತ್ತು ನಾವು ಅಧಿಕಾರಕ್ಕೆ ಬಂದ್ವಿ ಆವತ್ತಿಂದನೂ ಕೂಡ ಈ ಸರ್ಕಾರನ ಕೆಡುವಂಥ ಪ್ರಯತ್ನದಲ್ಲಿ ಸತತವಾಗಿದ್ದಾರೆ. ಮೊದಲನೇದಾಗಿ ಶಾಸಕರುಗಳನ್ನ ಕೊಂಡ್ಕೊಳ್ಳೋಂಥದ್ದು, ED-IT ಬಿಟ್ಟು ಭಯ ಇಡಿಸೋಂಥದ್ದು, ಇವೆಲ್ಲವನ್ನೂ ಕೂಡ ಮಾಡಿ ಇವತ್ತು ಅವು ಕೂಡ ಯಶಸ್ವಿ ಆಗಲಿಲ್ಲ, ಯಾವುದರಿಂದ ಕೂಡ ಅವರಿಗೆ ಫಲ ಸಿಕ್ಕಲಿಲ್ಲ ಅಂತೇಳಿ ಇವತ್ತು ರಾಜ್ಯಪಾಲರ ಕಚೇರಿನ ಇವತ್ತು ಅವರು BJP ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅವ್ರನ್ನ ಬಳಸ್ಕೊಂಡು ಇವತ್ತಿರತಕ್ಕಂಥ ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಂಡಂಥ ಅತ್ಯುತ್ತಮವಾದಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣವರ ಒಂದು ಚರಿತ್ರೆಗೆ, ಒಂದು ಇತಿಹಾಸಕ್ಕೆ ಮಸಿ ಬಳಿಯಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೋದಿಲ್ಲ. ನಾವೆಲ್ಲರೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವ್ರ ಜೊತೆ ಇದ್ದೀವಿ. ಕರ್ನಾಟಕ ರಾಜ್ಯನ ಇವತ್ತು ಅವರು ಅಭಿವೃದ್ಧಿ ಕಡೆಗೆ ಕರೆದೊಯ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವೆಲ್ಲ ಕೂಡ ಶಾಸಕರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಸರ್ಕಾರ ಬಿದ್ರೆ ಬೀಳಿ ಜಾತಿ ಗಣತಿ ಬಿಡುಗಡೆ ಮಾಡಲಿ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ ಸರ್. ಸರ್ಕಾರನೂ ಬೀಳೋದಿಲ್ಲ, ಮುಖ್ಯಮಂತ್ರಿಗಳು ಕೂಡ ಬದಲಾಗೋದಿಲ್ಲ. ಜಾತಿ ಗಣತಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಅದಕ್ಕೆ ಬದ್ಧವಾಗಿದ್ದೀವಿ ಅಂತ ಹೇಳಿದ್ದೀವಿ. ಏನಿವತ್ತು ಎಲ್ಲ ಜನಾಂಗಗಳಿಗೆ, ಜಾತಿಗಳಿಗೆ ನ್ಯಾಯ ಸಿಗಬೇಕು ಅಂತಂದರೆ ಅವ್ರಿಗೆ ದೊರಿಬೇಕಾದಂಥ ಅಭಿವೃದ್ಧಿಯ ಪಾಲು ದೊರಿಬೇಕು ಅಂತಂದರೆ ಇವತ್ತು ಜಾತಿ ಗಣತಿ ಹೊರಗೆ ಬರಬೇಕಾಗಿದೆ. ಅದೆಲ್ಲರ ಪರವಾಗಿ ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ. ಕೇಂದ್ರದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ, ರಾಜ್ಯದಲ್ಲಿ ಕೂಡ ನಾವು ಬದ್ಧವಾಗಿದ್ದೀವಿ. ಅದರಲ್ಲಿರ್ತಕ್ಕಂಥ ತಾಂತ್ರಿಕ ಅಂಶಗಳನ್ನ ಕೂಡ ಪರಿಶೀಲನೆ ಮಾಡಿ ಜಾತಿ ಗಣತಿನ ನಾವು ಹೊರಗೆ ಬಿಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಸನ್ಮಾನ್ಯ ಸಿದ್ದರಾಮಣ್ಣವರೇ ಬಿಡ್ತಾರೆ, ನಮ್ಮ ಸರ್ಕಾರನೇ ಹೊರಗೆ ತರುತ್ತೆ. ಎಲ್ಲ ಜಾತಿಗಳಿಗೂ ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ನ್ಯಾಯ ಕೊಟ್ಟಂಥ ಸರ್ಕಾರ, ನ್ಯಾಯ ಕೊಟ್ಟಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಜಾತಿ ಗಣತಿನೂ ಹೊರಗಡೆ ಬಿಟ್ಟು ಎಲ್ಲ ಜನಾಂಗಗಳಿಗೂ, ಜಾತಿಗಳಿಗೂ ಕೂಡ ನ್ಯಾಯನ ಒದಗಿಸ್ಕೊಡ್ತೀವಿ. ಇವತ್ತು BJPಯವರು ರಾಜಕೀಯದ ಸಂಸ್ಕೃತಿಯ ಎಲ್ಲ ಎಲ್ಲೆಗಳನ್ನ ಕೂಡ ಮೀರೋಗಿ ಇವತ್ತು ಯಾರು 40 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದಿನ ಕೂಡ ಮನೆ ಹೊರಗಡೆ ಬಂದಿಲ್ಲ. ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಂಥ ಸಂದರ್ಭದಲ್ಲಿ ಕೂಡ ಅವರು ರಾಜಭವನಕ್ಕೆ ಬರೆದಿದ್ದಂಥವರು ತೆರೆ ಹಿಂದೆ ಇರ್ತಕ್ಕಂಥ ಒಬ್ಬ ತಾಯಿನ ಇವತ್ತು ಅವರು ಯಾವ ರೀತಿಯಲ್ಲಿ ಅವ್ರನ್ನ ಬಳಸ್ಕೊಂಡು ರಾಜಕೀಯದ ಅಸ್ತ್ರವಾಗಿ ಬಳಸ್ಕೊಂಡು ಇವತ್ತು ಅವ್ರ ಮೇಲೆ ಅವಮಾನ ಮಾಡಿ ಅವ್ರ ಮೇಲೆ ಆಪಾದನೆಗಳು ಮಾಡಿ ಇವತ್ತು ಒಂದು FIR ಅಲ್ಲಿ A2 ಆಗಿ ಅಗ್ಯೂಸ್ಟ್ ಮಾಡಿದ್ದಾರೆ. ಇವತ್ತು ಈ ಒಂದು ರಾಜ್ಯದ ಹಬ್ಬ ನವರಾತ್ರಿ ಹಬ್ಬನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ರಾಷ್ಟ್ರದ ತಾಯಿ ಚಾಮುಂಡೇಶ್ವರಿ ತಾಯಿ, ಆ ತಾಯಿ ಯಾವತ್ತಿಗೂ ಕೂಡ ಈ ರೀತಿಯಾದಂಥ ಅಪಮಾನಗಳನ್ನ ಅವಮಾನಗಳನ್ನ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದಂಥವ್ರನ್ನ ಕ್ಷಮಿಸಲ್ಲ. ಅವರು ಕೊಡಬೇಕಾದಂಥ ತಕ್ಕ ಶಿಕ್ಷೆನ ಆ ತಾಯಿ ಕೊಡ್ತಾಳಂತ ಈ ಸಂದರ್ಭದಲ್ಲಿ